ಇವತ್ತಿನ ಈ ವ್ಲಾಗ್ ನ ನೀವು ಕೊನೆ ತನಕ ನೋಡಿದ್ರೆ ನಮ್ ಕಡೂರ್ ಹತ್ರ ಇರೋ ಒಂದು ಪವರ್ಫುಲ್ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ವರ್ಷದ ಮೊದಲೇ ಉಣ್ಮೆ ಆಗಿರೋ ಕಾರಣದಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಹೊರಟ್ವಿ. ಈ ದೇವಸ್ಥಾನಕ್ಕೆ ನಮ್ಮ ಅಕ್ಕಪಕ್ಕದ ಊರವ್ರು ಬರಕ್ಕಿಂತ ಬೇರೆ ಬೇರೆ ಊರಿಂದ ಬರೋರೇ ಜಾಸ್ತಿ. ಮೊನ್ನೆ ನ್ಯೂ ಇಯರ್ MG ರೋಡ್ ಬ್ರಿಗೇಡ್ ರೋಡ್ ಹುಡುಗಿಯರ್ ನೋಡ್ಬಿಟ್ಟು ಗಾಂಧೀಜಿ ನೋಡಿ ರೋಡಿಗೆ ಬಂದು ಕೂತಾರೆ ಪಾಪ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಯಾವ ಊರಿಂದ ನೋಡಕ್ ಬಂದಿದ್ದೀರೋ ಅವರೆಲ್ಲ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ದೇವಸ್ಥಾನ ನೋಡಕ್ಕೆ ಬರೀ ನಮ್ ಕರ್ನಾಟಕದವ್ರು ಅಲ್ದಲೆ ಹೊರ ರಾಜ್ಯದಿಂದ ಎಲ್ಲ ಬರ್ತಾರೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಆದಷ್ಟು ನಿಮ್ಮ 5 ಜನ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ದೇವಸ್ಥಾನದ ವಿಶೇಷತೆನ ನಿಮಗೆ ತಿಳಿಸ್ಕೊಡ್ತೀನಿ. ದೇವಸ್ಥಾನದ ವಿಶೇಷತೆ ಬಂದ್ಬಿಟ್ಟು ಪ್ರತಿ ಹುಣ್ಮೆಗೂ ಲಕ್ಷಾಂತರ ಜನ ಸೇರಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇರೋ ಕಾರಣದಿಂದ ಬೆಟ್ಟ ಹತ್ಬೋದೋ ಇಲ್ವೋ ಅಂತೇಳಿ ತುಂಬಾ ಜನ ಅನ್ಕೊಂತಾರೆ. 18 ವರ್ಷದಿಂದ 80 ವರ್ಷದವರು ಆರಾಮಾಗಿ ಹತ್ಲಿ ಅಂತಂದ್ಬಿಟ್ಟು 1101 ಸ್ಟೆಪ್ಸ್ ನ ಮಾಡಿದ್ದಾರೆ. ಲಕ್ಷಾಂತರ ಜನ 1101 ಮೆಟ್ಲನ್ನ ಹತ್ಕೊಂಡು ಹೋಗ್ತಾರೆ ಅಂತಂದ್ರೆ ನೀವು ಅನ್ಕೋಬಹುದು ಅಷ್ಟು ಪವರ್ಫುಲ್ ಇದೆ ದೇವಾಲಯ ಅಂತೇಳಿ. ಜನಗಳನ್ನ ನೀವು ನೋಡ್ತಾನೆ ಇದ್ದೀರಾ. 4 ಅವರ್ ಕಷ್ಟಪಟ್ಟು ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ. ಇಷ್ಟು ಜನಗಳಲ್ಲೂ ನನ್ನನ್ನ ಗುರುತಿಸ್ಬಿಟ್ಟು ಮಾತಾಡ್ಸೋರ್ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು. ದೇವಸ್ಥಾನದ ಹತ್ರ ಇನ್ನೇನ್ ಬಂದ್ವಿ ಅಂತೇಳಿ ತುಂಬಾ ಖುಷಿಯಿಂದ ಬೇಗ ಬಂದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ಇನ್ನೂ ಸುಮಾರು ಕ್ಯೂಗಳಿಲ್ಲಿತ್ತು. ಈ ದೇವಸ್ಥಾನದಲ್ಲಿ ಬೇರೆ ದೇವಸ್ಥಾನದ ತರ ವಿಗ್ರಹ ಹಾಗೂ ಮೂರ್ತಿಗಳು ಯಾವುದೇ ರೀತಿ ಇಲ್ಲ. ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಬಲಪಾದ ಮತ್ತು ಎಡಪಾದವನ್ನು ಪೂಜೆ ಮಾಡ್ತಾರೆ. ಇಲ್ಲಿ ದೇವಸ್ಥಾನದ ಲೊಕೇಶನ್ ಬಂದ್ಬಿಟ್ಟು ಅರಸೀಕೆರೆ ಹತ್ರ ಇರೋ ಯಾದಪುರದಲ್ಲಿ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಅವರು ನೆಲೆಸಿದ್ದಾರೆ. ಯಾರೆಲ್ಲ ಇನ್ನ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.